ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ತಮ್ಮೆಲ್ಲರಿಗೂ ಕೂಡ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರ್ತಾ ನಾನು ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ ಲಾಸ್ಟ್ ಕ್ಲಾಸ್ we discussed about first event in sexual reproduction, that is pre-fertilization event. That event includes gametogenesis and gamete transfer. So gametogenesis, in that event, in that step, formation of both gametes, male and female. That phenomenon is said to be gametogenesis. Then types of gametes, male and female. Then name of the gamete. Sperm, male gamete is called sperm and female gamete is called egg or ovum. Then classification of gametes. Isogametes and heterogametes. Iso or homogametes. So both gametes are similar in their size and shape. Example, cladophora or chlamydomonas. Heterogametes, both gametes are dissimilar in their size and shape. Example, human gametes like sperm and egg. So all these are studied in last class. Now, in this class, we will discuss about the second step in first event, that is pre-fertilization event. Pre-fertilization event. The second step is gamete transfer. Gamete transfer. Gamete transfer. ಈಗ ನಾವು ಸೆಕ್ಷುಯಾಲಿಟಿಯನ್ನು ನೋಡಿದ್ವಿ. ಏನು ಬೈಸೆಕ್ಷುವಲ್ ಅಂದರೆ ಏನು, ಯೂನಿಸೆಕ್ಷುವಲ್ ಅಂದರೆ ಏನು, ಬೈಸೆಕ್ಷುವಲ್ ಆರ್ ಮಾನೇಷಿಯಸ್, ಯೂನಿಸೆಕ್ಷುವಲ್ ಆರ್ ಡಯೇಷಿಯಸ್, ಅಂಡ್ ದೆನ್ some examples also studied in that studied for that condition. ಅದರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಯಾವ್ಯಾವುದು ಬರುತ್ತೆ ಬೈಸೆಕ್ಷುವಲ್ಗೆ, ಯೂನಿಸೆಕ್ಷುವಲ್ ಅಂದರೆ ಏನು ಅನ್ನೋದನ್ನು ನಾವು ಸ್ಟಡಿ ಮಾಡಿದ್ವಿ. ಈಗ ನಾವು ಮುಂದುವರಿಸ್ತಾ ಅದರಲ್ಲಿ ದೆನ್ ಇನ್ ಪ್ಲಾಂಟ್ಸ್ ಎಸ್ಪೆಷಲಿ ಫ್ಲವರಿಂಗ್ ಪ್ಲಾಂಟ್ಸ್, ಮೇಲ್ ಫ್ಲವರ್ಸ್ ಬಾರ್ನ್ ಇನ್ male plant, such flowers are called staminate flowers. Then female flowers born in one flower, such flowers are called pistillate flowers. So in flowering plants, ಹೋಗ್ಬಿಡ್ತಕ್ಕಂಥ ಸಸ್ಯಗಳಲ್ಲಿ ಅಂದರೆ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಸ್ಟೇಮನ್ಸ್ ಒಂದು ಫ್ಲವರ್ ಅಲ್ಲಿ ನಾವು ನೋಡಿದಾಗ ಅಂತ ಫ್ಲವರ್ಸ್ ಅನ್ನ ದಟ್ ಫ್ಲವರ್ ಬ್ರಿಂಗ್ಸ್ ಸ್ಟೇಮನ್ಸ್ ಓನ್ಲಿ. such flower or such flowers are called staminate flowers. Staminate flowers, nothing but those flowers produce stamens only. ಸ್ಟೇಮನ್ಸ್ ಅಂತಕ್ಕಂಥದ್ದು ಮೇಲ್ ಆಂಡ್ರಿಷಮ್ ಅಲ್ಲಿ ನೋಡ್ತೀವಿ, ಮೇಲ್ ಸೆಕ್ಸ್ ಆರ್ಗನ್ ಅಲ್ಲಿ ಅಥವಾ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ನೋಡ್ತೀವಿ, ಫ್ಲವರ್ ಅಲ್ಲಿ ಆಂಡ್ರಿಷಮ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಸ್ಟಡಿಡ್ ಇನ್ ಡಿಟೈಲ್ ಇನ್ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಅಲ್ಲಿ ನಾವು ನೋಡ್ತಕ್ಕಂಥ ಫ್ಲವರ್ ಅಲ್ಲಿ ಲುಕ್ ಅಟ್ ದಿಸ್ ಈಸ್ ದ ಫ್ಲವರ್. ಇಲ್ಲಿ ಏನಾಗಿರ್ತದೆ, ನಾವು ಬರೀ ಸ್ಟೇಮನ್ಸ್ ಅನ್ನು ನೋಡ್ತೀವಿ. ದಿಸ್ ಈಸ್ ಸ್ಟೇಮನ್, ದಿಸ್ ಈಸ್ ಆಂಥರ್. ಈ ಫ್ಲವರ್ ಅಲ್ಲಿ ಬರೀ ಸ್ಟೇಮನ್ಸ್ ಅನ್ನ ನಾವು ನೋಡಿದ್ರೆ ಅಂತ ಫ್ಲವರ್ಸ್ ಅನ್ನ ನಾವು ಸ್ಟಾಮಿನೇಟ್ ಫ್ಲವರ್ಸ್ ಅಂತ ಕರಿತೇವೆ. ಸ್ಟಾಮಿನೇಟ್ ಫ್ಲವರ್ಸ್ ಆರ್ ಫ್ಲವರ್ಸ್ ಪ್ರೊಡ್ಯೂಸ್ ಓನ್ಲಿ ಸ್ಟೇಮನ್ಸ್. ದೆನ್ ಕಮಿಂಗ್ ಟು ದಿ ಪಿಸ್ಟಿಲೇಟ್ ಫ್ಲವರ್ಸ್. ಪಿಸ್ಟಿಲೇಟ್ ಫ್ಲವರ್ಸ್ ಆರ್ ಫ್ಲವರ್ಸ್ produce only pistils or gynoecium part. ಇಲ್ಲೇನಾಗುತ್ತದೆ ಪಿಸ್ಟಿಲ್ ಇದರಲ್ಲಿ gynoecium part ಮಾತ್ರ ನಾವು ನೋಡ್ತೇವೆ. ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ, ಈ ಮೂರು ಪಾರ್ಟ್ ಅನ್ನು ನೋಡ್ತೀವಿ, ಪಿಸ್ಟಿಲೇಟ್ ಫ್ಲವರ್ಸ್ ಅಂತ ಕರಿತೇವೆ. ಸೊ we have studied two terms. One is staminate flowers and second one is pistillate flowers. ಎರಡು ಟೈಪ್ ಅನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ.
But in fungi belongs to the kingdom Mycota. ಮೈಕೋಟಾದಲ್ಲಿ ನಾವು ನೋಡ್ತೇವೆ ಫಂಗೈಯಲ್ಲಿ we can use other terms, namely in fungi we can use other terms, namely homothallic and heterothallic. homothallic and heterothallic. ಫಂಗೈಗೆ ಬಂದಾಗ ನಾವು ಇದೇ ಕಂಡೀಷನ್ ಅನ್ನ ಮತ್ತೊಂದು ರೀತಿಯಲ್ಲಿ ಕರಿತೇವೆ. ಒಂದು ಹೋಮೋಥ್ಯಾಲಿಕ್ ಅಂತ ಕರಿತೇವೆ, ಮತ್ತೆ ಇನ್ನೊಂದನ್ನ ಹೆಟೆರೋಥ್ಯಾಲಿಕ್ ಅಂತ ಹೇಳ್ತೇವೆ. ಏನಿದು? ವಾಟ್ ಇಸ್ ಮೆಂಟ್ ಬೈ ಹೋಮೋಥ್ಯಾಲಿಕ್? ಹೋಮೋ ಮೀನ್ಸ್ ಸಿಮಿಲರ್. ಹೋಮೋ ಅಂದ್ರೆ ಸಿಮಿಲರ್. ಸೊ ದಟ್ ಪೇರೆಂಟಲ್ ಬಾಡಿ ಹ್ಯಾಸ್ both organs, sex organs. Homothallic. That hyphae has both gametes. ಅಲ್ವಾ? ಅಂತದನ್ನ ಹೋಮೋಥ್ಯಾಲಿಕ್ ಅಂತ ಕರಿತೇವೆ. In heterothallic, so the both male and female sex organs are separate or separately produced by two different hyphae. ಬೇರೆ ಬೇರೆ hyphae ನಾವು ನೋಡ್ತೇವೆ ಅದನ್ನ. That such a condition is called as heterothallic. So we can use these two terms only in fungi. ಫಂಗೈಯಲ್ಲಿ ಮಾತ್ರ ನಾವು ಯೂಸ್ ಮಾಡ್ತೀವಿ ಹೋಮೋಥ್ಯಾಲಿಕ್ ಅಂಡ್ ಹೆಟೆರೋಥ್ಯಾಲಿಕ್. ಇದಿಷ್ಟನ್ನ ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ನಾವು ಸೆಕ್ಷುಯಾಲಿಟಿ ಇನ್ ಆರ್ಗ್ಯಾನಿಸಮ್ಸ್, ಗ್ಯಾಮೆಟೋಜೆನಿಸಿಸ್ ಅಲ್ಲಿ ನಾವು ಗೇಮೆಟ್ಸ್ ಅನ್ನ ನೋಡಿದ್ವಿ, ಕ್ಲಾಸಿಫಿಕೇಶನ್ ಆಫ್ ಗೇಮೆಟ್ಸ್ ನೋಡಿದ್ವಿ, ದೆನ್ ಸೆಕ್ಷುಯಾಲಿಟಿ ಇನ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ನೋಡ್ತಾ ಹೋದ್ವಿ. So coming to the second one, that is the gamete transfer. Before that, cell division during gametogenesis. ಈಗ ಕೋಶ ವಿಭಜನೆಯನ್ನ ನೋಡೋಣ. ಗೆಮೆಟೋಜೆನಿಸಿಸ್ ಅಲ್ಲಿ ಕೋಶ ವಿಭಜನೆ ಹೇಗಾಗ್ತದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಸೆಲ್ ಡಿವಿಷನ್ ಡ್ಯೂರಿಂಗ್ ಗೆಮೆಟೋಜೆನಿಸಿಸ್. Majority of organism body, that is parental body, is diploid. ನಾವು ಪ್ಲಾಂಟ್ಸ್ ಆಗಿರಬಹುದು ಅಥವಾ ಅನಿಮಲ್ ಸೈಡಲ್ಲಿ ಆಗಿರಬಹುದು. ಯಾಕೆಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ನೋಡ್ತಕ್ಕಂಥದ್ದು ಹೈಯರ್ ಕೆಟಗರಿಯಲ್ಲಿ ಮಾತ್ರ. ಯಾಕೆ ಬೇರೆ ಬೇರೆ ಆಗಿರುತ್ತೆ. ಎರಡು ಪೇರೆಂಟ್ಸ್ ಕೂಡ, ಮೇಲು ಮತ್ತು ಫೀಮೇಲ್ ಪೇರೆಂಟ್ಸ್ ಇಬ್ಬರು ಭಾಗಿಯಾಗೋದರಿಂದ ಸೆಕ್ಸಸ್ಸು ಸೆಪರೇಟ್ ಇರ್ತದೆ. ಹಾಗೆ ಕಾಂಪ್ಲೆಕ್ಸ್ ಪ್ರೊಸೆಸ್ಸು ಕೂಡ ಹೈಯರ್ ಕೆಟಗರಿಯಲ್ಲಿ ಬರ್ತಕ್ಕಂಥ ಆನಿಮಲ್ಸ್ ಮತ್ತು ಪ್ಲಾಂಟ್ಸ್ ಅಲ್ಲಿ ನೋಡುವಂಥದ್ದು. ಹಾಗಾದರೆ ಸೆಲ್ ಡಿವಿಷನ್ ಅಂದಾಗ ನಾವು ನೋಡ್ತೇವೆ ಇಲ್ಲಿ ಆರ್ಗ್ಯಾನಿಸಮ್ ಬಾಡಿ ಏನಾಗಿರ್ತದೆ? ಯೂಶುವಲ್ ಆಗಿ ಪೇರೆಂಟಲ್ ಬಾಡಿ ಇಸ್ ಡಿಪ್ಲಾಯ್ಡ್. ವಾಟ್ ಇಸ್ ಮೆಂಟ್ ಬೈ ಡಿಪ್ಲಾಯ್ಡ್? ಏನು ಹಾಗಂದ್ರೆ ಡಿಪ್ಲಾಯ್ಡ್ ಅಂದ್ರೆ ಪೇರೆಂಟಲ್ ಬಾಡಿ ಈಸ್ ಡಿಪ್ಲಾಯ್ಡ್. ಡಿಪ್ಲಾಯ್ಡ್ ಮೀನ್ಸ್ ಈಚ್ ಪೇರೆಂಟಲ್ ಬಾಡಿ ಹ್ಯಾಸ್ ಟೂ ಸೆಟ್ಸ್ ಆಫ್ ಕ್ರೋಮೋಸೋಮ್ or 2n number of chromosome. That condition is diploid. Diploid means ಏನಂತ ಹೇಳ್ತೀವಿ? 2n number. That means two sets of chromosome. ಎರಡು ಜೊತೆ ಕ್ರೋಮೋಸೋಮ್ಸ್ ಅನ್ನ ವರ್ಣತಂತುಗಳನ್ನು ಹೊಂದಿದ್ದರೆ ಪೇರೆಂಟಲ್ ಬಾಡಿ, ಅದು ನಾವು ಸಾಮಾನ್ಯವಾಗಿ ಎಲ್ಲ ಮೆಜಾರಿಟಿ ಆಫ್ ಆನಿಮಲ್ಸ್ ಇರ್ಬೋದು ಅಥವಾ ಪ್ಲಾಂಟ್ಸ್ ಅಲ್ಲಿ ನೋಡ್ತೀವಿ. ಒಂದು ಸಿಂಗಲ್ ಪೇರೆಂಟಲ್ ಬಾಡಿ ಕೂಡ ಅದು ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲಿ ಇರ್ತದೆ. ದಟ್ ಮೀನ್ಸ್ ಎರಡು ಸೆಟ್ ಹೊಂದಿರ್ತದೆ ಕ್ರೋಮೋಸೋಮ್ಸ್ ಅನ್ನ. ಅದನ್ನು ನಾವು 2n ಅಂತ ಕರಿತೇವೆ ಆರ್ ಡಿಪ್ಲಾಯ್ಡ್ ಅಂತ ಕರಿತೇವೆ. ದಟ್ ಮೀನ್ಸ್ ಟೂ ಸೆಟ್ಸ್ ಆಫ್ ಕ್ರೋಮೋಸೋಮ್. ಬಟ್ ಡ್ಯೂರಿಂಗ್ ಮೈಟೋಟಿಕ್ ಸೆಲ್ ಡಿವಿಷನ್ ಇಲ್ಲೇನಾಗ್ತದೆ? ಇನ್ ಈಚ್ ಪೇರೆಂಟಲ್ ಬಾಡಿ ಇನ್ ದೇರ್ ರಿಪ್ರೊಡಕ್ಟಿವ್ ಆರ್ಗನ್ ದೇರ್ a special type of reproductive cells are present. Those are called meiocytes. ಈಗ ಆ ಪೇರೆಂಟಲ್ ಬಾಡಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ಏನಾಗಿರ್ತದೆ? ಮಿಯೋಸೈಟ್ಸ್ ಅಂತಕ್ಕಂಥ ಸ್ಪೆಷಲೈಸ್ಡ್ ರಿಪ್ರೊಡಕ್ಟಿವ್ ಸೆಲ್ಸ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಇದು ಟೆಸ್ಟಿಸ್ ಅಂತ ಇಟ್ಕೊಳ್ಳೋಣ, ಮೇಲ್ ಸೆಕ್ಸ್ ಆರ್ಗನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಇದರ ಒಳಗಡೆ ಏನಿರ್ತದೆ? ಈ ಸೆಲ್ಸ್ ಇರ್ತದೆ. ಈಗ ಇವರಿಂದ ಗೇಮೆಟ್ ಫಾರ್ಮೇಷನ್ ಆಗುವಾಗ ಈ ಮಿಯೋಸೈಟ್ಸ್ ಇನ್ ಡಿಪ್ಲಾಯ್ಡ್ ಕಂಡೀಷನ್, those meiocytes have 2n number of chromosomes. ಎರಡು ಜೊತೆ ವರ್ಣತಂತುಗಳನ್ನು ಹೊಂದಿರ್ತದೆ. These meiocytes undergo meiotic cell division.
ಇದೇನಾಗ್ತದೆ ಮಿಯಾಟಿಕ್ ಸೆಲ್ ಡಿವಿಷನ್ಗೆ ಹೋದಾಗ give rise gametes with n number of chromosome or one set of chromosome or haploid chromosome. ಇದು ಏನಾಗ್ತದೆ ಮಿಯಾಸಿಸ್ ಗೆ ಹೋಗ್ಬಿಟ್ಟು you know that meiosis cell division, it is also called as reduction cell division. ವರ್ಣತಂತುಗಳ ಸಂಖ್ಯೆ ಈ ಒಂದು ಕೋಶ ವಿಭಜನೆಯಲ್ಲಿ ಅರ್ಧಕ್ಕೆ ಬರುತ್ತೆ, ರೆಡ್ಯೂಸ್ ಟು ಹಾಫ್, ಅರ್ಧಕ್ಕೆ ಬರ್ತದೆ. ಹಾಗಾಗಿ ಅದನ್ನು ನಾವು ರಿಡಕ್ಷನ್ ಸೆಲ್ ಡಿವಿಷನ್ ಅಂತ ಕರಿತೇವೆ. ಈ ಮಿಯೋಸೈಟ್ಸ್ ಏನಿದೆ ಪ್ರತಿಯೊಂದು ಪೇರೆಂಟಲ್ ಬಾಡಿನಲ್ಲಿ ಈ ಮಿಯೋಸೈಟ್ಸ್ ದೇ ಆಲ್ಸೋ ಕಾಲ್ಡ್ ಗೇಮೆಟ್ ಮದರ್ ಸೆಲ್ಸ್. ಇದಕ್ಕೆ ಮತ್ತೊಂದು ಹೆಸರಿನಿಂದ ಕರಿತೇವೆ, ಗೇಮೆಟ್ ಮದರ್ ಸೆಲ್ಸ್ ಅಂತ ಕರಿತೇವೆ. ಇವು ಯಾವ ನಂಬರ್ ಅನ್ನ ಹೊಂದಿರ್ತದೆ? 2n ನಂಬರ್ ಅನ್ನ ಹೊಂದಿರ್ತದೆ, ಅಂದ್ರೆ ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲಿ ಇರ್ತದೆ. ಎರಡು ಜೊತೆ ವರ್ಣತಂತುಗಳನ್ನು ಹೊಂದಿರ್ತದೆ. ಈ ಸೆಲ್ಸ್ಗಳು ಗೇಮೆಟ್ ಫಾರ್ಮೇಷನ್ ಆಗುವಾಗ ಮಿಯಾಟಿಕ್ ಸೆಲ್ ಡಿವಿಷನ್ ಹೋಗುತ್ತದೆ. ಮಿಯಾಟಿಕ್ ಸೆಲ್ ಡಿವಿಷನ್ ನೀವೆಲ್ಲ ಅಭ್ಯಾಸ ಮಾಡಿದ್ದೀರಾ, ರಿಡಕ್ಷನ್ ಅಂತ ಕರಿತೀವಿ. ಪೇರೆಂಟಲ್ ಬಾಡಿಯಲ್ಲಿ ಇರ್ತಕ್ಕಂಥ 2n ಅನ್ನ n ಗೆ ಸೀಮಿತಗೊಳಿಸುತ್ತದು, ರೆಡ್ಯೂಸ್ ಟು n ಆಫ್. ಈ ಮಿಯೋಸೈಟ್ಸ್ ಏನಾಗುತ್ತೆ ಮಿಯಾಟಿಕ್ ಸೆಲ್ ಡಿವಿಷನ್ ಹೋಗಿ ಗೇಮೆಟ್ ಅನ್ನ ಫಾರ್ಮೇಷನ್ ಮಾಡ್ತದೆ. ಸೊ ಆಲ್ ಗೇಮೆಟ್ಸ್ ಪ್ರೊಡ್ಯೂಸ್ಡ್ ಗೇಮೆಟ್ಸ್ ಹ್ಯಾವ್ ಓನ್ಲಿ n ನಂಬರ್ ಆಫ್ ಕ್ರೋಮೋಸೋಮ್. ಬಂದಂತಹ ಎಲ್ಲ ಗೇಮೆಟ್ಸ್ಗಳು n ನಂಬರ್ ಅಥವಾ ಒನ್ ಸೆಟ್ ಆಫ್ ಕ್ರೋಮೋಸೋಮ್ ಅನ್ನ ಮಾತ್ರ ಹೊಂದಿರ್ತದೆ. ದಟ್ ಈಸ್ ಹ್ಯಾಪ್ಲಾಯ್ಡ್ ಕಂಡೀಷನ್, n ಅಂತ ಹೇಳ್ತೇವೆ. ಹೀಗೆ ಆ ಮಿಯೋಸೈಟ್ಸ್ ಏನಾಗುತ್ತೆ ಮಿಯೋಟಿಕ್ ಸೆಲ್ ಡಿವಿಷನ್ಗೆ ಹೋಗ್ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಗೇಮೆಟ್ಸ್ ಅನ್ನ ಕೊಡುತ್ತೆ. ಬಟ್ ಈ ಮಿಯೋಸೈಟ್ಸ್ ಆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ಇರುವಾಗ ಬಿಫೋರ್ ಗ್ಯಾಮೆಟೋಜೆನೆಸಿಸ್ ಯಾವ ಕಂಡೀಷನ್ ಅಲ್ಲಿ ಇರ್ತದೆ? 2n ಅಲ್ಲಿ ಇರ್ತದೆ, ಡಿಪ್ಲಾಯ್ಡ್ ಅಲ್ಲಿ ಇರ್ತದೆ. ಹಾಗಾಗಿ ನಾವು ಆ ಪೇರೆಂಟಲ್ ಬಾಡಿನ ಏನಂತ ಹೇಳ್ತೀವಿ? ಪೇರೆಂಟಲ್ ಬಾಡಿ ಈಸ್ ಡಿಪ್ಲಾಯ್ಡ್, ಅದು ಡಿಪ್ಲಾಯ್ಡ್ ಅಲ್ಲೇ ಇರ್ತದೆ. ಗೇಮೆಟೋಜೆನೆಸಿಸ್ ಆಗುವಾಗ ಮಾತ್ರ ಏನಾಗ್ತದೆ? ಹ್ಯಾಪ್ಲಾಯ್ಡ್ ಗೇಮೆಟ್ ಅನ್ನ ಕೊಡ್ತದೆ. ಯಾಕೆ ಅಂದ್ರೆ ಈ ಮಿಯೋಸೈಟ್ಸ್ ಏನಾಗ್ತದೆ ಮಿಯಾಟಿಕ್ ಸೆಲ್ ಡಿವಿಷನ್ಗೆ ಹೋಗಿ ಆ ರೆಡ್ಯೂಸ್ ಮಾಡಿಕೊಂಡು ಕ್ರೋಮೋಸೋಮ್ ಅನ್ನ ಗೇಮೆಟ್ ಕೊಟ್ಟಾಗ n ನಂಬರ್ಗೆ ಅದು ರೆಡ್ಯೂಸ್ ಆಗ್ತದೆ. ಹಾಗಾದ್ರೆ ಸಮ್ ಎಕ್ಸೆಪ್ಷನಲ್ ಕೇಸಸ್ ಇನ್ ಫಂಗೈ or in bryophytes. So the haploid parental body, bryophytes or algae or pteridophytes, especially algae and bryophytes, parental body is haploid. ನೋಡಿ ಇಲ್ಲಿ ಉಲ್ಟಾ ಆಗ್ತದೆ ನಿಮಗೆ. ಹೇಗೆ ಅಂದ್ರೆ ಈ ಬ್ರಯೋಫೈಟ್ಸ್ ಅಲ್ಲಿ ಮತ್ತು ಆಲ್ಗೆನಲ್ಲಿ ನಾವು ನೋಡ್ತೀವಿ ಏನು ಪೇರೆಂಟಲ್ ಬಾಡಿ ಇದೆ ಅದು ಗೇಮೆಟ್ ಅನ್ನು ಕೊಡೋದಕ್ಕೆ ರೆಡಿ ಇದೆ. ಈಗ ಆ ಪೇರೆಂಟಲ್ ಬಾಡಿನಲ್ಲಿ ಎಷ್ಟಿದೆ ಕ್ರೋಮೋಸೋಮ್? ನಂಬರ್ ಆಫ್ ಕ್ರೋಮೋಸೋಮ್ ಹ್ಯಾಪ್ಲಾಯ್ಡ್ ಕಂಡೀಷನ್ ಅಲ್ಲಿ ಇರ್ತದೆ. ಹಾಗಾದ್ರೆ ಹ್ಯಾಪ್ಲಾಯ್ಡ್ ಪೇರೆಂಟಲ್ ಬಾಡಿ ಗಿವ್ ರೈಸ್ ಹ್ಯಾಪ್ಲಾಯ್ಡ್ ಗೇಮೆಟ್. ಹ್ಯಾಪ್ಲಾಯ್ಡ್ ಗೇಮೆಟ್ ಅನ್ನೇ ಕೊಡಬೇಕಾಗ್ತದೆ. ಬಟ್ ಒನ್ ಡಿಫರೆನ್ಸ್ ಇಸ್ ದೇರ್, those haploid parental body, that is myocytes, undergo mitotic cell division, not meiotic. ಅಲ್ಲೇನಾಗ್ತದೆ mitotic cell division ಹೋಗ್ತದೆ, equatorial cell division. In that cell division or mitotic cell division, that maintained constant number of chromosome. ನೀವೆಲ್ಲ ಓದಿದ್ದೀರಾ ಫಸ್ಟ್ ಇಯರ್ನಲ್ಲಿ. ಮೈಟೋಸಿಸ್ ಸೆಲ್ ಡಿವಿಷನ್ ಅಲ್ಲಿ ಏನಿದೆ ಆ ಪೇರೆಂಟಲ್ ಅಲ್ಲಿ ಎರಡು n ಇರ್ತದೆ ಅದನ್ನೇ ಮೇಂಟೈನ್ ಮಾಡ್ತದೆ, ಅದು 2n ನಂಬರ್ ಅನ್ನೇ ಮೇಂಟೈನ್ ಮಾಡ್ತದೆ. ಅದಕ್ಕೆ ನಾವು ಅದನ್ನ ಇಕ್ವಟೋರಿಯಲ್ ಸೆಲ್ ಡಿವಿಷನ್ ಅಂತ ಕರಿತೇವೆ. ದಟ್ ಮೇಂಟೈನ್ಡ್ 2n ನಂಬರ್ ಆಫ್ ಕ್ರೋಮೋಸೋಮ್, ದಟ್ ಈಸ್ ಕಾನ್ಸ್ಟೆಂಟ್ ನಂಬರ್ ಆಫ್ ಕ್ರೋಮೋಸೋಮ್. ಈಗ ಫಂಗೈ ಬ್ರಯೋಫೈಟ್ಸ್ ಆಗಿರ್ಬೋದು, ಆಲ್ಗೆ ಆಗಿರ್ಬೋದು ಅಂಡ್ ಫಂಗೈ, ಇಲ್ಲೇನಾಗ್ತದೆ ಪೇರೆಂಟಲ್ ಬಾಡಿನೇ ಹ್ಯಾಪ್ಲಾಯ್ಡ್ ಅಲ್ಲಿ ಇದೆ. ಅಂದ್ರೆ ಪೇರೆಂಟಲ್ ಬಾಡಿ ಹ್ಯಾಸ್ n ನಂಬರ್ ಆಫ್ ಕ್ರೋಮೋಸೋಮ್, ಬರೀ ಹ್ಯಾಪ್ಲಾಯ್ಡ್ ಇದೆ, ಅದರಲ್ಲಿ ಒಂದು ಸೆಟ್ ಇದೆ. ಹಾಗಾದರೆ ಅದು ಗೇಮೆಟ್ ಅನ್ನ ಕೊಡುವಾಗ ಯಾವ ಡಿವಿಷನ್ ಹೋಗ್ಬೇಕದು? ಮಿಯಾಸಿಸ್ಗೆ ಹೋಗಕ್ಕೆ ಬರೋದಿಲ್ಲ. ಹ್ಯಾಪ್ಲಾಯ್ಡ್ ಮಿಯಾಸಿಸ್ಗೆ ಹೋದ್ರೆ ಮತ್ತೆ ರೆಡ್ಯೂಸ್ ಆಗ್ತದೆ. ಸೊ ಇನ್ ಸಚ್ ಎ ಕಂಡೀಷನ್ ಗೇಮೆಟ್ ಹ್ಯಾಸ್ ನೋ ಕ್ರೋಮೋಸೋಮ್ಸ್, ಏನು ಇರೋದಿಲ್ಲ ಕ್ರೋಮೋಸೋಮ್. ಹಾಗಾಗಿ
ಅಂತ ಕಂಡೀಷನ್ ಅಲ್ಲಿ ಆ ಒಂದು ಹ್ಯಾಪ್ಲಾಯ್ಡ್ ಪೇರೆಂಟಲ್ ಬಾಡಿ ಅಲ್ಲಿರುವಂತಹ ಸೆಲ್ಸ್ ಯಾವ ಸೆಲ್ ಡಿವಿಷನ್ಗೆ ಹೋಗುತ್ತದು ಅಂದಾಗ ಮೈಟೋಟಿಕ್ ಸೆಲ್ ಡಿವಿಷನ್ಗೆ ಹೋಗಿ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಅನ್ನೇ ಕೊಡುತ್ತೆ. ಯು ಆಲ್ರೆಡಿ ಸ್ಟಡಿಡ್ ಇನ್ ಫಸ್ಟ್ PUC ಇನ್ ಬ್ರಯೋಫೈಟ್ಸ್ ಅಲ್ಲಿ ನಾವು ಸ್ಟಡಿ ಮಾಡಿದ್ದೇವೆ ಅಲ್ವಾ. ಹಾಗಾಗಿ ಇದು ಕಂಡೀಷನ್ ನೋಡ್ತಕ್ಕಂಥದ್ದು ಸೆಲ್ ಡಿವಿಷನ್ ಇನ್ ಆರ್ಗ್ಯಾನಿಸಮ್ಸ್ ಡ್ಯೂರಿಂಗ್ ಗೆಮೆಟೋಜೆನೆಸಿಸ್. ಸೊ ಮೆಜಾರಿಟಿ ಆಫ್ ಪ್ಲಾಂಟ್ಸ್ ಲೈಕ್ ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಅಂಡ್ ಏಂಜಿಯೋಸ್ಪರ್ಮ್ಸ್ ಅಂಡ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್, the parental body is diploid. That means it has 2n number of chromosome. Here the special type of reproductive cells called meiocytes or gamete mother cells undergo meiotic cell division, give rise haploid gametes. ಇದು ಕಂಡೀಷನ್ನು. ಸೊ ಇದನ್ನು ನಾವು ಸೆಲ್ ಡಿವಿಷನ್ ಡ್ಯೂರಿಂಗ್ ಗೆಮೆಟೋಜೆನೆಸಿಸ್. ಸೊ ಒನ್ ಮೋರ್ ಪಾಯಿಂಟ್ ಇಸ್ ದ ಡಿಫೈನ್ ಗೇಮೇಟ್. ಇಷ್ಟೆಲ್ಲ ನಾವು ಸ್ಟಡಿ ಮಾಡಿದ್ವಲ್ವಾ, ಹಾಗಾದ್ರೆ ಗೇಮೇಟ್ ಅಂದ್ರೆ ಏನಂತ ಡಿಫೈನ್ ಮಾಡಬಹುದು ನಾವು? ವಾಟ್ ಇಸ್ ಗೇಮೇಟ್ ಆರ್ ಡಿಫೈನ್ ಗೇಮೇಟ್? ಗೇಮೇಟ್ ನಥಿಂಗ್ ಬಟ್ ಎ ಸ್ಪೆಷಲ್ ರಿಪ್ರೊಡಕ್ಟಿವ್ ಸೆಕ್ಸ್ ಸೆಲ್. ಏನಂತ ನಾವು ಡಿಫೈನ್ ಮಾಡಬಹುದು? ವಿಶೇಷವಾಗಿರ್ತಕ್ಕಂತಹ ಸಂತಾನಾಭಿವೃದ್ಧಿಯನ್ನು ಕೊಡುವಂತಹ, ಮುಂದೆ ಸಂತಾನವನ್ನು ಕೊಡುವಂತಹ, ಹಾಗೆ ಸೆಕ್ಸ್ ಲಿಂಗವನ್ನು ಪತ್ತೆ ಹಚ್ಚುವಂತಹ ಸೆಲ್ ಅಂತ ಕರಿತೇವೆ. ಸ್ಪೆಷಲೈಸ್ಡ್ ಸೆಕ್ಸ್ ಸೆಲ್ ಅಂತ ಹೇಳ್ತೇವೆ. ಗೇಮೇಟ್ ಮೀನ್ಸ್ ಸ್ಪೆಷಲೈಸ್ಡ್ ಸೆಕ್ಸ್ ಸೆಲ್. ಸೊ ಸೆಲ್ ಡಿವಿಷನ್ ಡ್ಯೂರಿಂಗ್ ಗೆಮೆಟೋಜೆನೆಸಿಸ್. Now we move on to the next step in pre-fertilization event, that is gamete transfer. ಮುಂದಿನ ಸ್ಟೆಪ್ಪಿಗೆ ಹೋಗೋಣ, gamete transfer. So after gametogenesis both gametes are formed in male and as well as female parent, you know that. Then the formed or released gametes, how they move towards to each other, ಹೇಗೆ ಮೂವ್ ಆಗ್ತದೆ ಇವು? ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಫರ್, ಗೇಮೇಟ್ ಟ್ರಾನ್ಸ್ಫರ್ ಅಥವಾ ಟ್ರಾನ್ಸ್ಫರ್ ಆಫ್ ದಿ ಗೇಮೇಟ್. ನೌ both male and female gametes usually or majority of organisms, male gametes are motile. What is meant by motile? Motile, movable. ಇಲ್ಲೇನಾಗಿರ್ತದೆ, ಮೆಜಾರಿಟಿ ನಾವು ತಗೊಂಡಾಗ ಮೇಲ್ ಗೇಮೆಟ್ ಏನಾಗುತ್ತೆ, ಯಾವಾಗಲೂ ಚಲಿಸುತ್ತೆ, ಫಿಮೇಲ್ ಗೇಮೆಟ್ ಕಡೆಗೆ ಚಲಿಸುತ್ತೆ, ಟ್ರಾನ್ಸ್ಫರ್ ಆಗ್ತದೆ. ಹಾಗಾಗಿ ನಾವು ಅದನ್ನ ಮೋಟೈಲ್ ಅಂತ ಹೇಳ್ತೀವಿ. ಮೋಟೈಲ್ ಅಂದ್ರೆ ಮೂವಬಲ್ ಟುವರ್ಡ್ಸ್ ಟು ದಿ ಫಿಮೇಲ್ ಗೇಮೆಟ್, ಟುವರ್ಡ್ಸ್ ಟು ಫಿಮೇಲ್ ಗೇಮೆಟ್. ಸೊ female gametes are non-motile in majority of plants and as well as animals. ಫಿಮೇಲ್ ಗೇಮೆಟ್ ಏನಿದೆ, ಎಗ್ ಆರ್ ಓವಮ್ ಅಂತ ಏನು ಹೇಳ್ತೀವಿ, ಅದು ನಾನ್ ಮೋಟೈಲ್, ಚಲಿಸೋದಿಲ್ಲ, ನಾನ್ ಮೂವಬಲ್. ಹಾಗಾಗಿ ಮೇಲ್ ಗೇಮೆಟ್ ಎಲ್ಲ ಕಡೆಗಳಲ್ಲೂ, ಎಲ್ಲ ಪ್ರಾಣಿಗಳಲ್ಲೂ ಏನಾಗುತ್ತೆ, ಚಲಿಸುತ್ತೆ, ಫಿಮೇಲ್ ಗೇಮೆಟ್ ಕಡೆಗೆ ಚಲಿಸುತ್ತೆ ಫಾರ್ ಫ್ಯೂಷನ್, ಕೂಡ್ಕೊಳ್ಳೋದಕ್ಕೆ. ದಟ್ ಈವೆಂಟ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. ದಟ್ ಈಸ್ ದಿ ನೆಕ್ಸ್ಟ್ ಈವೆಂಟ್. ಅದನ್ನೇ ನಾವು ಗರ್ಭಧಾರಣೆ ಅಂತ ಕರೆಯುವಂಥದ್ದು. ಸೊ ಮೆಜಾರಿಟಿ ಆಫ್ animals and plants, male gametes are motile or movable towards female gamete. The female gamete egg or ovum non-motile. That means non-movable, ಚಲಿಸೋದಿಲ್ಲ. ಬಟ್ ಎಕ್ಸೆಪ್ಟ್ ಇನ್ ಫಂಗೈ. ಆದರೆ ಫಂಗೈಯನ್ನು ಹೊರತುಪಡಿಸಿ, ಶಿಲೀಂಧ್ರವನ್ನು ಹೊರತುಪಡಿಸಿ ಇನ್ನೆಲ್ಲ ಕೆಟಗರಿನಲ್ಲಿ ಗ್ರೂಪ್ಸಲ್ಲೂ ಕೂಡ ಮೇಲ್ ಗೇಮೆಟ್ ಚಲಿಸುವಂಥದ್ದು ಮೋಟೈಲ್ ಆಗಿರ್ತದೆ, ಫಿಮೇಲ್ ಗೇಮೆಟ್ ನಾನ್ ಮೋಟೈಲ್ ಆಗಿರ್ತದೆ. ಇನ್ ಕೇಸ್ ಆಫ್ ಫಂಗೈ ಬೋತ್ ಗೇಮೆಟ್ಸ್ ಆರ್ ಮೋಟೈಲ್. ದಟ್ ಮೀನ್ಸ್ ಮೂವಬಲ್. ಎರಡು ಗೇಮೆಟ್ಸ್ ಕೂಡ ಚಲಿಸುತ್ತೆ. ಎಲ್ಲಿ? ಫಂಗೈನಲ್ಲಿ ನಾವು ನೋಡ್ತೇವೆ. In fungi, both male and female gametes are movable or motile. In flowering plants, what happens? ಹಾಗಾದ್ರೆ ಹೂ ಬಿಡ್ತಕ್ಕಂಥ ಸಸ್ಯದಲ್ಲಿ ನಾವು ಹೇಗೆ ನೋಡ್ತೀವಿ ಅಂದಾಗ, in flowering plants,
is anther. Both structure, stamen, anther. This structure produced in the flower. That part is called as a male reproductive part called andrecium. Andrecium ಅಂತ ಕರೀತೇವೆ. So anther is full of pollen grains. ಈ anther ಅನ್ನು ನೋಡಿದಾಗ ನಾವು ಏನಿರುತ್ತೆ ಅದರ ಒಳಗಡೆಗೆ pollen grains ಇರ್ತದೆ. ಎಲ್ಲಿ ಹೂ ಬಿಡ್ತಕ್ಕಂಥ ಸಸ್ಯದಲ್ಲಿ pollen grains are male gametophyte in flowering plants. ಅವುಗಳನ್ನ ನಾವು ಮೇಲ್ ಗೆಮೆಟೋಫೈಟ್ ಅಂತ ಕರಿತೀವಿ. ಪರಾಗರೇಣುಗಳು ಇನ್ ಕನ್ನಡ. ನಾವು ಕನ್ನಡದಲ್ಲಿ ಪೋಲನ್ ಗ್ರೈನ್ಸ್ ಅನ್ನ ಪರಾಗರೇಣುಗಳು ಅಂತ ಕರೀತೇವೆ. ಈ ಪೋಲನ್ ಗ್ರೈನ್ಸ್ ಮೇಲ್ ಗೆಮೆಟೋಫೈಟ್ ಆಗ್ತದೆ. ಹಾಗೇನೆ ನಾವು ಫೀಮೇಲ್ ಸ್ಟ್ರಕ್ಚರ್ ಅನ್ನ ನೋಡಿದಾಗ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಈ ತರ ನೋಡ್ತೀವಿ. ಸೊ ದಿಸ್ ಈಸ್ ಸ್ಟಿಗ್ಮಾ, ದಿಸ್ ಈಸ್ ಸ್ಟೈಲ್ ಅಂಡ್ ದಿಸ್ ಈಸ್ ಓವರಿ ಇನ್ಸೈಡ್ ದಿ ಫ್ಲವರ್. ಇದು ಓವರಿ ಅಂತ ಕರಿತೇವೆ. ಈಗ ಡ್ಯೂರಿಂಗ್ ದಿ ಟ್ರಾನ್ಸ್ಫರ್ ಆಫ್ gamete in angiosperms, pollen grains, male gametophytes, are also non-motile. ಚಲಿಸೋದಿಲ್ಲ ಅದು. Then how they carry towards to the female gamete present inside the ovary, that is called embryo sac, present in ovule. Ovule ಒಳಗಡೆ ಇರ್ತದೆ. ಹಾಗಾದ್ರೆ ಹೇಗೆ ಕ್ಯಾರಿ ಆಗ್ತದೆ pollen grains? non-motile ಅಂತ ಹೇಳಿದ್ವಲ್ಲ. So pollen grains carried by pollen tubes. After pollination, pollen tubes are very well grown and move towards the stem. ಇಲ್ಲಿ ಈ ಸ್ಟಿಗ್ಮಾದಿಂದ ಅನೇಕ ನಳಿಕೆಗಳು ಏನಾಗ್ತದೆ ಬೆಳವಣಿಗೆ ಹೊಂದುತ್ತೆ. ಯಾವಾಗ ಪರಾಗಸ್ಪರ್ಶ ಕ್ರಿಯೆ ನಡೆದಾಗ. By that time, pollen grains are dusted on the surface of stigma. ಇದ್ರ ಮೇಲೆಲ್ಲ ಡಸ್ಟ್ ಆಗ್ತದೆ. ಅಲ್ಲೇನಾಗುತ್ತೆ ಈ ನಳಿಕೆಗಳೇನಾಗುತ್ತೆ, ದೀಸ್ ಆರ್ ಕಾಲ್ಡ್ ಪೋಲನ್ ಟ್ಯೂಬ್ಸ್. ಈ ನಳಿಕೆಗಳು ಏನಾಗುತ್ತೆ ಈ ಪೋಲನ್ ಗ್ರೈನ್ಸ್ ಅನ್ನ ಕ್ಯಾರಿ ಮಾಡ್ತದೆ. ಯಾಕೆಂದ್ರೆ ಅವು ಚಲಿಸೋದಿಲ್ಲ. ಸೊ ಈಚ್ ಪೋಲನ್ ಟ್ಯೂಬ್ ಕ್ಯಾರಿ 2 ಮೇಲ್ gametes, that is pollen grains, ಕ್ಯಾರಿ ಮಾಡ್ಕೊಂಡು ಹೋಗ್ತದೆ. then transfer to the embryo sac through ovule. ovule ಒಳಗಡೆ ಹೋಗಿ ಅದರ ಒಳಗಡೆ ಇರತಕ್ಕಂತ ಫೀಮೇಲ್ gametophyte, that is called embryo sac. So we will study detail in next chapter. ಇದನ್ನ ನಾವು ವಿವರವಾಗಿ ತಿಳ್ಕೊಳ್ಳೋಣ ಮುಂದಿನ ಅಧ್ಯಾಯದಲ್ಲಿ. ಸೊ ಇದು embryo sac ಹೋಗಿ ಕ್ಯಾರಿ ಮಾಡ್ತದೆ. ಇದು ನಾವು ನೋಡುವಂತದ್ದು ಹೂ ಬಿಡ್ತಕ್ಕಂತಹ ಸಸ್ಯಗಳಲ್ಲಿ angiosperms ಅಲ್ಲಿ. So in angiosperms or flowering plants, a special mechanism what we will call pollination, ಪರಾಗಸ್ಪರ್ಶ ಕ್ರಿಯೆ ಅಂತ ಕರೀತೇವೆ. So in self-pollinated plants, both andrecium and gynoecium parts so present are very close to each other in a flower. ಬಹಳ ಹತ್ತಿರವಾಗಿರುತ್ತದೆ. But in cross-pollinated plants, example that is dioecious, unisexual plants, both plants are separately grown. By that time, cross-pollination takes place by some agents, pollinatory agents. Those agents bring pollination in such plants. ಅಲ್ಲೇನಾಗ್ತದೆ ಕೆಲವು ಏಜೆಂಟ್ಸ್ ನ ಮುಖಾಂತರ ಪರಾಗಸ್ಪರ್ಶ ಕ್ರಿಯೆಯಿಂದ ಈ ಒಂದು ಟ್ರಾನ್ಸ್ಫರ್ ಆಗ್ತದೆ ಪೋಲನ್ ಗ್ರೈನ್ ಎಲ್ಲಿಗೆ ಸ್ಟಿಗ್ಮಾಗೆ. ಇದು ನಾವು ನೋಡಬಹುದು ಟ್ರಾನ್ಸ್ಗೇಮೆಟ್ ಟ್ರಾನ್ಸ್ಫರ್ ಅಂತ ಕರೀತೇವೆ ಅಥವಾ ಟ್ರಾನ್ಸ್ಫರ್ ಆಫ್ ದಿ ಗೇಮೆಟ್. ಇನ್ ಸಮ್ ಅನಿಮಲ್ಸ್ there is a special type of mechanism to transfer gametes, that is male gametes into the female. ಫೀಮೇಲ್ ಗೆ ಏನು ಮಾಡುತ್ತೆ ಅದು ಟ್ರಾನ್ಸ್ಫರ್ ಮಾಡ್ತದೆ. ಅದು ಒಂದು ಸ್ಪೆಷಲ್ ಮೆಕ್ಯಾನಿಸಮ್ ಇಂದ. ಸೊ ದೀಸ್ 2 steps involved in the first event, that is pre-fertilization event in ಎಲ್ಲಿ ನೋಡ್ತೇವೆ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್. Now move on to the second event called as fertilization event. Fertilization event. ಈಗ ಎರಡನೇ ಈವೆಂಟ್ಗೆ ಬರೋಣ ನಾವು. ದಟ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್ ಈವೆಂಟ್. ಏನು ಫರ್ಟಿಲೈಸೇಷನ್ ಈವೆಂಟ್ ಅಂತಂದ್ರೆ ಫರ್ಟಿಲೈಸೇಷನ್ ಮೀನ್ಸ್ ಗರ್ಭಧಾರಣೆ. In that event, fusion of both gametes takes place.
ಇಲ್ಲೇನಾಗ್ತದೆ, ಎರಡು ಗೇಮೆಟ್ಸ್ ಕೂಡ ಕೂಡ್ಕೊಳ್ಳುತ್ತೆ, ಸೇರಿಕೊಳ್ಳುತ್ತೆ. ಫ್ಯೂಷನ್ ಆಫ್ ಬೋತ್ ಗೇಮೆಟ್ಸ್ ಲೈಕ್ ಮೇಲ್ ಆ್ಯಂಡ್ ಆಸ್ ವೆಲ್ ಆಸ್ ಫೀಮೇಲ್ ಗೇಮೆಟ್. ದಟ್ ಫೆನಾಮಿನನ್ ಈಸ್ ಸೆಡ್ ಟು ಬಿ ಫರ್ಟಿಲೈಸೇಷನ್. ಸೊ ಡೆಫಿನಿಷನ್ ಫಾರ್ ಫರ್ಟಿಲೈಸೇಷನ್ ಹಾಗಾದ್ರೆ ಏನಂತ ಡಿಫೈನ್ ಮಾಡ್ಬೋದು? ಡೆಫಿನಿಷನ್ ಫಾರ್ ಫರ್ಟಿಲೈಸೇಷನ್, fusion of, it is a process in which fusion of both male and female gametes takes place. Both male and female gametes. So fertilization is also termed as syngamy. ಇದನ್ನ ಮತ್ತೊಂದು ಹೆಸರಿನಿಂದ ಕರಿತೇವೆ, ಸಿನ್ಗ್ಯಾಮಿ ಅಂತ ಕರಿತೇವೆ. ಸಿನ್ ಯೂನಿಯನ್ ಆರ್ ಫ್ಯೂಷನ್, ಗ್ಯಾಮಿ ಗೇಮೇಟ್ಸ್. ನೋಡಿ ಅರ್ಥ ಅಲ್ಲೇ ಇದೆ. ಸಿನ್ ಅಂದರೆ ಫ್ಯೂಷನ್, ಗೇಮಿ ಅಂದರೆ ಗೇಮೇಟ್, ಫ್ಯೂಷನ್ ಆಫ್ ಗೇಮೇಟ್ಸ್, that is syngamy. So fertilization is also termed as syngamy. Definition for fertilization: fusion of both male and female gametes. It is a phenomenon or process in which fusion of both male and female gametes takes place. That is called fertilization. In other words, it is termed as a syngamy. Now, types of fertilization. Types of fertilization. Before that, one more term is there. Types of fertilization. Before that, one more term is there, that is called parthenogenesis. Parthenogenesis. ಅದಕ್ಕಿಂತ ಮುಂಚೆ ಒಂದು ಕ್ರಿಯೆ ನೋಡ್ತೀವಿ, ನಾವು ಪ್ರಾಸೆಸ್ ಅನ್ನು ನೋಡ್ತೀವಿ. ಕೆಲವು ಸ್ಪೀಶೀಸ್ಗಳಲ್ಲಿ, ಇನ್ ಸಮ್ ಸ್ಪೀಶೀಸ್ this phenomenon can occur. That is called parthenogenesis. Definition for parthenogenesis. ಏನು ಹಾಗಂದ್ರೆ parthenogenesis ಅಂದ್ರೆ ಏನು? Parthenogenesis is a process in which the female gamete, egg or ovum, directly developed into a new individual without fertilization. ಇಲ್ಲೇನಾಗ್ತದೆ, ಫೀಮೇಲ್ ಗೇಮೆಟ್ ಎಗ್ ಅಥವಾ ಓವಮ್ ಕೂಡ್ಕೊಳ್ದೇನೆ, ಮೇಲ್ ಗೇಮೆಟ್ ಅನ್ನು ಕೂಡದೇನೆ, ಫರ್ಟಿಲೈಸೇಷನ್ ಆಗದೇನೆ ನೇರವಾಗಿ ಇಂಡಿವಿಜುವಲ್ ಅನ್ನು ಕೊಡುತ್ತೆ. ಅಂತ ಪ್ರಾಸೆಸ್ ಅನ್ನ ನಾವು ಪಾರ್ಥೆನೋಜೆನಿಸಿಸ್ ಅಂತ ಕರಿತೇವೆ. ಸೊ ಪಾರ್ಥೆನೋ ಮೀನ್ಸ್ ಪಾರ್ಷಿಯಲ್ ವೇ ಆಫ್ ಡೆವಲಪ್ಮೆಂಟ್, ಪಾರ್ಷಿಯಲ್ ವೇ, ಅರ್ಧ ದಾರಿಯಲ್ಲಿ ಹೋಗುವಂಥದ್ದು. ಜೆನಿಸಿಸ್ ಮೀನ್ಸ್ ಬರ್ತ್. Example for this type of process, ಇದಕ್ಕೆ ಯಾವ್ದು ಉದಾಹರಣೆ ಕೊಡಬಹುದು? ಹಾಗಾದ್ರೆ ನೇರವಾಗಿ ಫರ್ಟಿಲೈಸೇಷನ್ ಇಲ್ಲದೇ ಫೀಮೇಲ್ ಗೇಮೆಟ್ ಹೊಸ ಇಂಡಿವಿಜುವಲ್ ಅನ್ನು ಕೊಡುವಂತ ಕ್ರಿಯೆಯನ್ನ ಪಾರ್ಥೆನೋಜೆನಿಸಿಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಫಾರ್ ದಿಸ್, ಫಸ್ಟ್ ಒನ್ honeybees. Second one sponges. Third one, rotifers. So in birds, turkey bird, and some lizards. ನೋಡಿ, ಇಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಡಬಹುದು. In case of honeybees, the fertile female queen, that queen in some time produces new offspring. Those are males called drones. So new offsprings without fertilization. ಅಲ್ಲೇನಾಗ್ತದೆ, ಅನ್ಫರ್ಟಿಲೈಸ್ಡ್ ಎಗ್ ನೇರವಾಗಿ ಏನಾಗುತ್ತೆ, ಹನಿಬೀಸ್ ಅನ್ನ ಕೊಡ್ತದೆ. ಅದು ನಾವು ಪಾರ್ಥೆನೋಜೆನಿಸಿಸ್ ಅಂತ ಕರಿತೀವಿ. ಎಲ್ಲಿ ಜೇನುನೊಣಗಳಲ್ಲಿ ನೋಡ್ತೀವಿ, ಹಾಗೆ ಸ್ಪಾಂಜಸ್ ಅಲ್ಲಿ ನೋಡ್ತೀವಿ. ರೋಟಿಫರ್ಸ್. ವಾಟ್ ಆರ್ ರೋಟಿಫರ್ಸ್? ರೋಟಿಫರ್ಸ್ ಆರ್ ಸ್ಮಾಲ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಈ ರೋಟಿಫರ್ಸ್ ಅಂತಕ್ಕಂಥದ್ದು ಸ್ಮಾಲ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್. ದೇ ಹ್ಯಾವ್ ರಿಂಗ್ ಲೈಕ್ ಸೀಲಿಯಾ. ನೋಡಿ, ಈ ತರ ಆಕಾರವಾಗಿರ್ತಕ್ಕಂಥ ಸೀಲಿಯಾವನ್ನ ಹೊಂದಿದೆ. ರಿಸೆಂಬ್ಲಿಂಗ್ ಲೈಕ್ ಎ ವೀಲ್, ಚಕ್ರದ ತರ ಕಾಣಿಸುತ್ತೆ. ಸ್ಮಾಲ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಇದು ರೋಟಿಫರ್ಸ್ ಅಂತಕ್ಕಂಥದ್ದು. ಇಲ್ಲಿ ಕೂಡ ಪಾರ್ಥೆನೋಜೆನಿಸಿಸ್ ಅನ್ನ ನಾವು ನೋಡ್ತೇವೆ. ಹಾಗೆ ಟರ್ಕಿ
bird, then some lizards. So this is the special type of process we can see in some or few organisms, that is parthenogenesis cells. Now coming to the fertilization types. There are two types of fertilization. One is called external fertilization and second one is called internal fertilization. Internal fertilization. ಎರಡು ವಿಧವಾಗಿ ನೋಡಬಹುದು. ಒಂದು ಎಕ್ಸ್ಟರ್ನಲ್ ಅಂತ ಕರೀತೇವೆ, ಮತ್ತೊಂದನ್ನ ಇಂಟರ್ನಲ್ ಅಂತ ಕರೀತೇವೆ. So this is enough for this class. Then I will continue the types of fertilization in next class. Till then